ಕೋಯಾಗ್ಯುಲೇಷನ್ ಟೆಸ್ಟ್ ಸ್ಟೆಫಿಲೋಕೋಕಸ್ ಆರಿಯಸ್ ಮತ್ತು ನಾನ್ ಆರಿಯಸ್ಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಮಾಡ್ತೀವಿ. ಸೊ ಅದರಲ್ಲಿ 2 ಮೆಥಡ್ಸ್, ಸ್ಲೈಡ್ ಮೆಥಡ್ ಮತ್ತು ಟ್ಯೂಬ್ ಮೆಥಡ್. ಹಲೋ ಎವ್ರಿವನ್, ದಿಸ್ ಇಸ್ ಲ್ಯಾಬ್ ಇನ್ ಕನ್ನಡ. ಸೊ ಇವತ್ತು ನಾವು ಕೋಯಾಗ್ಯುಲೇಷನ್ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಕೋಯಾಗ್ಯುಲೇಷನ್ ಟೆಸ್ಟ್ ಕೋಯಾಗ್ಯುಲೇಷನ್ ಟೆಸ್ಟ್ ಅಂದರೆ ಏನಿಲ್ಲ, ಸಿಂಪಲ್. ಒಂದು ಎಂತಕ್ಕೆ ಮಾಡ್ತೀವಿ ಅಂದರೆ ಸ್ಟೆಫಿಲೋಕಾಕಸ್ ಆರಿಯಸ್ ಮತ್ತು ನಾನ್ ಆರಿಯಸ್ಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ. ಸ್ಟೆಫಿಲೋಕೋಕಸ್ ಆರಿಯಸ್ ಮತ್ತು ನಾನ್ ಸ್ಟೆಫಿಲೋಕೋಕಸ್ ಆರಿಯಸ್ಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವು ಕೋಯಾಗ್ಯುಲೇಷನ್ ಟೆಸ್ಟ್ ಮಾಡ್ತೀವಿ. ಸೊ ಇದರಲ್ಲಿ 2 ಮೆಥಡ್ಸ್. ಅಂದರೆ ಒಂದು ಬಂದ್ಬಿಟ್ಟು ಸ್ಲೈಡು, ಇನ್ನೊಂದು ಬಂದ್ಬಿಟ್ಟು ಟ್ಯೂಬ್ ಮೆಥಡ್. ಸ್ಲೈಡ್ ಮೆಥಡಲ್ಲಿ, ಟ್ಯೂಬ್ ಮೆಥಡಲ್ಲಿ ಬೇರೆ ಬೇರೆ ಡಿಟೆಕ್ಟ್ ಮಾಡ್ತೀವಿ. ಅಂದರೆ ಇದರಲ್ಲಿ ಫ್ರೀ ಕೋಯಾಗ್ಯುಲೆನ್ಸ್, ಇದರಲ್ಲಿ ಬೌಂಡ್ ಕೋಯಾಗ್ಯುಲೆನ್ಸ್. ಆಯ್ತಲ್ಲ? ಸೊ ಸ್ಲೈಡ್ ಬಂದ್ಬಿಟ್ಟು ಸಿಂಪಲ್ ಪ್ರೊಸೀಜರ್. ಸ್ಲೈಡ್ ಮೆಥಡ್ ನೋಡೋದಾದ್ರೆ, ಒಂದು ಕ್ಲೀನ್ ಸ್ಲೈಡ್ ತಗೊಂಡು ಫ್ರೆಶ್ ಪ್ಲಾಸ್ಮಾ ತಗೊಬೇಕು. ಸ್ಲೈಡ್ ಮೇಲೆ 1-2 ಡ್ರಾಪ್ಸ್ ಫ್ರೆಶ್ ಪ್ಲಾಸ್ಮಾ ತಗೊಂಡು ಅದರಲ್ಲಿ ಗ್ರೋತ್ ಇರುತ್ತಲ್ಲ, ಇಲ್ಲಿಂದ ಒಂದು ಕಾಲನಿ ತಗೊಂಡು ಲ್ಯಾಕ್ಲೇಷನ್ ಗ್ರೂಪ್ ಚೆನ್ನಾಗಿ ಎಮಲ್ಸಿಫಿಕೇಶನ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿದಾಗ ಏನಾದರೂ clump with white color indicate the coarse clumps. ಸೊ ಇದರಲ್ಲಿ ಏನಾದರೂ ಈ ಥರ ಕ್ಲಂಪ್ಸ್ ಬಂದು ಅದು ವೈಟ್ ಕಲರ್ ಆಗಿ ವಿತ್ ಕ್ಲಂಪ್ಸ್ ಇದ್ದರೆ ಅದು ಪಾಸಿಟಿವ್ ಅಂತ. ಇಲ್ಲ ಕ್ಲಂಪ್ಸ್ ಏನಿಲ್ಲ, ರಿಮೈನಿಂಗ್ ಮಿಲ್ಕಿ ವೇ ಸಸ್ಪೆನ್ಷನ್ ಹಂಗೆ ಇದೆ, ವೈಟ್ ಕಲರ್ ಅಷ್ಟೇ, ಕ್ಲಂಪ್ಸ್ ಇಲ್ಲ ಅಂದರೆ ಅದು ನೆಗೆಟಿವ್. ಆಯ್ತಲ್ಲ? ಸೊ ಆ್ಯಸ್ ಇಟ್ ಈಸ್ ಟ್ಯೂಬ್ ಮೆಥಡಲ್ಲಿ ಬೇರೆ. ಟ್ಯೂಬ್ ಮೆಥಡಲ್ಲಿ ನೋಡೋದಾದರೆ ಫಸ್ಟು ಕ್ಲೀನ್ ಟೆಸ್ಟ್ ಟ್ಯೂಬ್ ತೊಗೋಬೇಕು. ಕ್ಲೀನ್ ಟೆಸ್ಟ್ ಟ್ಯೂಬ್ ತೊಗೊಂಡು ಫ್ರೆಶ್ ಪ್ಲಾಸ್ಮಾನ ಡೈಲ್ಯೂಷನ್ ಮಾಡ್ಕೊಬೇಕು. 1:2 ಡೈಲ್ಯೂಷನಲ್ಲಿ ಫ್ರೆಶ್ ಪ್ಲಾಸ್ಮಾ ಅಂದರೆ 1 ml ಪ್ಲಾಸ್ಮಾ 2 ml 1 ml 2 ml ಸಾರಿ 1 ml ಬಂದ್ಬಿಟ್ಟು ನಾರ್ಮಲ್ ಸಲೈನ್ ಹಾಕಬೇಕು. ಸೊ ಹಾಕ್ಬಿಟ್ಟು after 2 hours incubation, 2 to 4 hours incubation. ಎಷ್ಟು 37 ಡಿಗ್ರಿ ಸೆಂಟಿಗ್ರೇಡ್. ಸೊ ಟ್ಯೂಬ್ ಮೆಥಡಲ್ಲಿ ಕ್ಲೀನ್ ಟ್ಯೂಬ್ ತೊಗೊಬೇಕು, 1:2 ಡೈಲ್ಯೂಷನ್ ಮಾಡ್ಕೊಬೇಕು, ನಾರ್ಮಲ್ ಸಲೈನ್ ಜೊತೆ ಕಾಲೋನಿನ ಎಮಲ್ಸಿಫಿಕೇಶನ್ ಮಾಡ್ಕೋಬೇಕು. ಸೊ 37 ಡಿಗ್ರಿ ಸೆಂಟಿಗ್ರೇಡಲ್ಲಿ 2 to 4 hours incubation ಆದಮೇಲೆ 4 ಗಂಟೆ ಟೈಮ್ ಆಯಿತು, ಇನ್ಕ್ಯುಬೇಷನ್ ಎಲ್ಲ ಮುಗೀತು. ಆದಮೇಲೆ ಟ್ಯೂಬ್ ತೆಗೆದು ನೋಡಬೇಕು. ಸೊ ಏನಾದರೂ ಕ್ಲಾಟ್ಸ್ ಬಂದಿದೆ, ಕ್ಲಾಟ್ ಆಗಿದ್ರೆ ಪಾಸಿಟಿವ್. ನೀವು ಟೆಸ್ಟ್ ಟ್ಯೂಬ್ನ ಈಗ ಹಿಡ್ಕೊಂಡು ನೋಡಿದ್ರು ಆ ಕ್ಲಾಟ್ಸು ಹಾಗೆ ಇರಬೇಕು. ಉಲ್ಟಾ ಮಾಡಿದ್ರು ಸಪೋಸ್ ಒಂದೊಂದು ಟೈಮ್ ಹಾಗೆ ಇರುತ್ತೆ, ಒಂದೊಂದು ಟೈಮ್ ಇರಲ್ಲ. ಸೊ ಕ್ಲಾಟ್ ಬಂದಿದ್ರೆ ಪಾಸಿಟಿವ್ ಸ್ಟೆಫಿಲೋಕಾಕಸ್ ಆರಿಯಸ್ ಆಗಿರುತ್ತೆ. ಸಪೋಸ್ ಏನಾದರೂ ಕ್ಲಾಟ್ ಬಂದಿಲ್ಲ, ರಿಮೈನಿಂಗ್ ಸಸ್ಪೆನ್ಷನ್ ಆಗೇ ಇದೆ, ಸೊ ಇದು ನೆಗೆಟಿವ್, ಸೊ ಇದು ಪಾಸಿಟಿವ್, ಇದು ನೆಗೆಟಿವ್.
ಅಂದರೆ ಇಷ್ಟು ಬಂದುಬಿಟ್ಟು ಕಾಯಿಲ್ ಟೆಸ್ಟು. ಎನಿ ಡೌಟ್ಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.